ಬೇಟಿ ಪಡಾವ್ ಬೇಟಿ ಬಚಾವ್ ಇರುವಂಥ ದೃಷ್ಟಿಗಳನ್ನ ನೋಡ್ಕೊಂಡು ನಾಚಿಕೆ ಆಗಬೇಕು ನಿಮ್ಮ ಸರ್ಕಾರಕ್ಕೆ. ನೀಟ್ ಪರೀಕ್ಷೆಯ ವಿಚಾರದಲ್ಲಿ ನ್ಯಾಯ ಕೇಳುತ್ತಿರುವ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡುತ್ತಿರುವುದು ಸರಿಯಲ್ಲ. ಅವರ ಹಕ್ಕನ್ನ ಕೇಳುತ್ತಿದ್ದಾರೆ. ಪ್ರತಿಭಟನೆ ಮಾಡುವುದು ತಪ್ಪ. ಅವರೇನಾದರೂ ನಿಮ್ಮ ಆಸ್ತಿಯಾಗಲಿ ಅಥವಾ ಲೋಕಸಭೆಯ ಸೀಟ್ ಕೇಳಿದ್ರ? ಅವರು ಬರೆದ ಪರೀಕ್ಷೆ ವಿಚಾರವಾಗಿ ನ್ಯಾಯ ಕೇಳುತ್ತಿದ್ದಾರೆ. ಅದಕ್ಕೆ ವಿದ್ಯಾರ್ಥಿಗಳನ್ನ ಹೊಡೆಯುವುದು ಸರಿಯೇ? ಅವರಿಗೆ ನ್ಯಾಯ ಸಿಗಬೇಕು. ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು. ನಾವು ಅಹಿಂದ ಸಂಘಟನೆಯಿಂದ ವಿದ್ಯಾರ್ಥಿಗಳಿಗೆ ಬೆಂಬಲವನ್ನ ಸೂಚಿಸುತ್ತಿದ್ದೇವೆ ಎಂದರು. ನೀಟ್ ಪರೀಕ್ಷೆಯ ಅಕ್ರಮದ ಆರೋಪ ದೇಶದಾದ್ಯಂತ ತೀವ್ರ ಚರ್ಚೆಗೆ ಕಾರಣವಾಗುತ್ತಿರುವ ಬೆನ್ನಲ್ಲೇ ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ನಡೆಸುತ್ತಿರುವುದು ಖಂಡನೀಯ ಎಂದು ತೀರ್ಥಹಳ್ಳಿಯಲ್ಲಿ ಕೆಲ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಲಕ್ಷಾಂತರ ವಿದ್ಯಾರ್ಥಿಗಳು ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದು ಅವರ ನ್ಯಾಯಯುತ ಬೇಡಿಕೆಗಳನ್ನು ನಾವು ಸಂಪೂರ್ಣವಾಗಿ ಬೆಂಬಲಿಸುತ್ತೇವೆ. ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಬೇಡಿಕೆಗೆ ಸ್ಪಂದಿಸುವ ಬದಲು ಅವರ ಮೇಲೆ ಅಮಾನುಷವಾಗಿ ಪೊಲೀಸ್ ಬಲ ಪ್ರಯೋಗಿಸಿರುವುದು ಪ್ರಜಾಪ್ರಭುತ್ವದ ಅತಿ ದೊಡ್ಡ ಲೋಪವಾಗಿದೆ. ನೀಟ್ ಪರೀಕ್ಷೆಯ ಲೋಪದಿಂದಾಗಿ 21ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದು ಅವರ ಕುಟುಂಬಕ್ಕೆ ನಮ್ಮ ಸಾಂತ್ವನವನ್ನು ಈ ಮೂಲಕ ಅರ್ಪಿಸುತ್ತೇವೆ. ಕೇಂದ್ರ ಸರ್ಕಾರ ಈ ತಕ್ಷಣ ವಿದ್ಯಾರ್ಥಿಗಳ ಬೇಡಿಕೆ ಈಡೇರಿಸಿ ದೇಶದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ವಿದ್ಯಾರ್ಥಿಗಳು ಯಾವುದೇ ವೈಯಕ್ತಿಕ ಲಾಭ ಅಥವಾ ಅಧಿಕಾರವನ್ನ ಕೇಳುತ್ತಿಲ್ಲ. ತಾವು ಬರೆದ ಪರೀಕ್ಷೆಯಲ್ಲಿ ಪಾರದರ್ಶಕತೆ ಹಾಗೂ ನ್ಯಾಯ ಸಿಗಬೇಕು ಎಂದು ಕೇಳುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರ ಧ್ವನಿಯನ್ನ ಹತ್ತಿಕ್ಕುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂದು ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಆಸಾದಿ ಹೇಳಿದ್ದಾರೆ. ನೀಟ್ ಪರೀಕ್ಷೆ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಬೇಕು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ನೀಡಬೇಕು. ಅಹಿಂದ ಸಂಘಟನೆಯು ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಜಂತರ್ ಮಂತರ್ನಲ್ಲಿ ಶಾಂತಿಯುತವಾದಂತಹ ಪ್ರತಿಭಟನೆ, ಅವರ ಬೇಡಿಕೆ ಎರಡನ್ನೂ ಇಟ್ಟು ಅವರು ಉಪವಾಸ ಸತ್ಯಾಗ್ರಹ ಮುಖಾಂತರವಾಗಿ ಒಂದು ಕಾರ್ಯಕ್ರಮನ ರಾಷ್ಟ್ರ ರಾಜಧಾನಿಯಲ್ಲಿ ಹಮ್ಮಿಕೊಂಡಿದ್ದರು. ಆದರೆ ಇಡೀ ನಮ್ಮ ದೇಶದಲ್ಲಿ, ಇಡೀ ನಮ್ಮ ಪ್ರಪಂಚಾದ್ಯಂತ ನಮ್ಮ ಭಾರತ ದೇಶ ತಲೆ ತಗ್ಗಿಸುವಂತಹ ಕೆಲಸ ಜುಲೈ 20ಕ್ಕೆ ನಡೆದಿದೆ. ಎರಡು ವಿಚಾರಗಳನ್ನು ಹೇಳಿಕ್ಕೆ ನಾನು ಬಯಸ್ತೇನೆ. ಸ್ವತಂತ್ರ ಪೂರ್ವದಲ್ಲಿ 200 ವರ್ಷಗಳ ಕಾಲ ನಮ್ಮ ದೇಶವನ್ನು ಆಳದಂತಹ ಬ್ರಿಟಿಷರನ್ನ ಈ ದೇಶದಿಂದ ಓಡಿಸ್ಬೇಕಂತ ಹೇಳಿದಾಗ ಕ್ರಾಂತಿಕಾರಿಗಳು ಮತ್ತು ಅಹಿಂಸಾ ಮಾರ್ಗದ ನಮ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂತಹ ಚಳವಳಿಗಳು ಎರಡೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ನಮ್ಮ ದೇಶ ಸ್ವತಂತ್ರ ಸಿಗಲಿಕ್ಕೆ ಕಾರಣವಾಗಿರುವಂಥದ್ದು. ಸ್ವತಂತ್ರ ಪೂರ್ವದಲ್ಲಿ ಗಾಂಧೀಜಿಯವರು 21 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿ ಬ್ರಿಟಿಷರ ಗಮನ ಸೆಳೆದು ಅಹಿಂಸೆ ಮಾರ್ಗ ಮುಖಾಂತರವಾಗಿ ದೇಶದ ಸ್ವಾತಂತ್ರ್ಯ ಸಿಕ್ಕಿರುವಂಥದ್ದು ಈ ದೇಶದಲ್ಲಿ ಉಪವಾಸ ಸತ್ಯಾಗ್ರಹಕ್ಕೆ ಇದ್ದಂತಹ ದೊಡ್ಡ ಒಂದು ಕೊಡುಗೆ ಒಂದು ಭಾಗ ಅಂತೇಳಿ ಭಾವಿಸ್ತೇನೆ. ಆದರೆ ಡೆಲ್ಲಿಯಲ್ಲಿ ನಡೆದಂತಹ ಘಟನೆಯನ್ನು ನೋಡಿರ್ಬೋದು. ಸೋನಂ ವಾಂಗ್ಚುಕ್ ಅನ್ನುವಂತಹ ಲಡಾಖಿನ ಶಿಕ್ಷಣ ತಜ್ಞರೂ ಹೌದು, ಸೈಂಟಿಸ್ಟು ಕೂಡ ಹೌದು. ನಾವು ಒಂದು ಲೋಟ ನೀರು ಯಾರಿಗಾದ್ರೂ ಕೊಟ್ಟರೆ ತುಂಬ ಥ್ಯಾಂಕ್ಸ್ ಕಣಪ್ಪ ಅಂತ ಹೇಳ್ತೀವಿ. ತುಂಬ ಥ್ಯಾಂಕ್ಸು, ತುಂಬ ನೀವು ಬಾಯಿಸಿದಂತಹ ಒಂದು ಜೀವಕ್ಕೆ ನೀವು ನೀರು ಕೊಟ್ಟು ಧನ್ಯವಾದ ಅಂತ ಹೇಳ್ತೀವಿ. ಲಡಾಖ್ ಅನ್ನುವಂಥ ಪ್ರದೇಶ ಹಿಮಪಾತದಿಂದ ಕೂಡಿರುವಂಥ ಒಂದು ಪ್ರದೇಶ. ಸೋನಂ ವಾಂಗ್ಚುಕ್ ಅನ್ನುವಂಥ ವ್ಯಕ್ತಿ ಒಂದು ಕುಗ್ರಾಮ 5 ಮನೆಗಳಿದ್ದಂತಹ ಒಂದು ಚಿಕ್ಕ ಹಳ್ಳಿಯಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ನಮ್ಮ ದೇಶದಲ್ಲಿ ಮಾಡಿ ದೊಡ್ಡ ಮಟ್ಟದ ಒಂದು ಸೈಂಟಿಸ್ಟ್ ಆದಂತಹ ಒಂದು ನಮ್ಮ ದೇಶದ ಅತ್ಯಂತ ಗೌರವಾನ್ವಿತವಾದಂತಹ ಒಂದು ಸೈಂಟಿಸ್ಟ್ ಅವರು ಈ ಎಲ್ಲ ಉಪವಾಸಗಳ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ. ಇಡೀ ನಮ್ಮ ದೇಶದಲ್ಲಿ ದೊಡ್ಡ ಚರ್ಚೆ ಆಗಿದ್ದು 2013ರಲ್ಲಿ ಅಣ್ಣಾ ಹಜಾರೆ ಅವರು ಮಾಡಿದಂತಹ ಉಪವಾಸ 13 ದಿವಸ ಮಾಡಿದರು. ಗಾಂಧೀಜಿಯವರು ಸ್ವತಂತ್ರ ಪೂರ್ವದಲ್ಲಿ 21 ದಿವಸ ಮಾಡಿದರು. ಸೋನಂ ವಾಂಗ್ಚುಕ್ ಅವರು ಈಗ ನಿನ್ನೆ 25 ದಿವಸ. ಅಂದರೆ ಇಡೀ ದೇಶ ವಿದೇಶಗಳಿಂದ ಟೀಕೆ ಬಂದ ಸರ್ಕಾರದ ಮೇಲೆ ಟೀಕೆ ಟಿಪ್ಪಣಿಗಳು ಬಂದ ನಂತರದಲ್ಲಿ ನಿನ್ನೆ JP ನಡ್ಡಾ ಅವರು, ಜಿತೇಂದ್ರ ಕುಮಾರ್ ಅವರು ಇಬ್ಬರು ಹಾಸ್ಪಿಟ್ಲಿಗೆ ಹೋಗಿ ನಿಮ್ಮ ಬೇಡಿಕೆಗಳನ್ನು ನಾವು ನಿರ್ವಹಿಸ್ತೇವೆ, ನೀವು ಲಡಾಖಿಗೆ ಏನು ಕೇಳಿದ್ರೆ ನಾವು ಕೊಡ್ತೇವೆ ಅಂತೇಳಿ ನಿನ್ನೆ ಉಪವಾಸವನ್ನು ಅವರು ಅಂತ್ಯ ಮಾಡಿರುವಂಥದ್ದು. ಸೆಕೆಂಡ್ PUC ಮುಗಿತಿದ್ದಂಗೆ
ಮೆಡಿಕಲ್ ಕ್ಷೇತ್ರಕ್ಕೆ ಹೋಗೋರು, ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗೋರು ನೀಟ್ ಎಕ್ಸಾಮನ್ನು ಎದುರಿಸುವಂತಹ ಒಂದು ಈ ದೇಶದಲ್ಲಿರುವಂಥ ಒಂದು ವ್ಯವಸ್ಥೆ. ಅದು ಇಡೀ ನಮ್ಮ ದೇಶಕ್ಕೆ ಒಂದೇ ಪೇಪರ್, ಮೆಡಿಕಲ್ ವಿಭಾಗಕ್ಕೆ ಹೋಗೋರು. ಅದರ ಒಂದು ಗಮನ ಹರಿಸಬೇಕು. ಇಡೀ ನಮ್ಮ ದೇಶದಲ್ಲಿ ಸಾಕಷ್ಟು ನಮ್ಮ ಹಾಸ್ಪಿಟ್ಲ್ಗಳನ್ನು, ಮೆಡಿಕಲ್ ಕಾಲೇಜ್ಗಳನ್ನ ನೋಡ್ತೇವೆ. ಒಂದು MBBS ಈಗ ಮಾಡ್ಬೇಕಂತ ಹೇಳಿದ್ರೆ 1 ರಿಂದ 2 ಕೋಟಿ ರೂಪಾಯಿ ಕೊಡಬೇಕು. ಅದೇನಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಕೋಟ ಅಂತ ಹೇಳ್ತಾರೆ. ಆದರೆ ಬಡ ಮಕ್ಕಳು MBBS ಅನ್ನ ಪಡೆಯಬೇಕು, ಸರ್ಕಾರಿ ವತಿಯಿಂದ ಸಿಗುವಂತಹ ಸರ್ಕಾರಿ ಸೀಟ್ ಸಿಗ್ಬೇಕಂತ ಹೇಳಿದ್ರೆ ಅವ್ರು ಮೆರಿಟಲ್ಲಿ ಪಾಸ್ ಆಗಬೇಕು. ಸೆಕೆಂಡ್ PUC ಮೆರಿಟಲ್ಲಿ ಪಾಸ್ ಆದ ನಂತರದಲ್ಲೂ ಕೂಡ ಅವ್ನು ಅಕಸ್ಮಾತ್ ನಾನು ಅದನ್ನು ಮೆಡಿಕಲ್ ಮಾಡಬೇಕು, ನೀಟನ್ನು ಅವನು ಕಾಯಬೇಕು. ನೀಟ್ ಬರುವಂತಹ ಮಾರ್ಕ್ಸ್ ಮೇಲೆ ಅವನಿಗೆ ಡಿಪೆಂಡ್ ಆಗುವಂಥದ್ದು, ಅವನಿಗೆ ಗೌರ್ಮೆಂಟ್ ಸೀಟ್ ಸಿಗ್ತದಾ ಇಲ್ವೋ ಅಂತೇಳಿ. ಕುಟುಂಬದ ಮಕ್ಕಳ ಅವರ ಜೀವನವನ್ನು ನಾಶ ಮಾಡುವಂಥ ಕೆಲಸನ ಅಧಿಕಾರಿಗಳು ಮಾಡಿದರೂ ಕೂಡ ನೇರವಾಗಿ ಜವಾಬ್ದಾರಿ ಆಗುವಂಥದ್ದು ಸರ್ಕಾರ. ಈಗ ಸರ್ಕಾರ ಹೇಳ್ತದೆ, ಸುಮಾರು 2014 ಹೇಳಿದ್ರೆ BJP ಬಗ್ಗೆ ಹೇಳಿದಂಥ ಭಾವನೆಗಳು ಬರ್ತವೆ, ಅದಕ್ಕೆ ನಾನು ಹೇಳಿಕ್ಕೆ ಹೋಗೋದಿಲ್ಲ. 2014ಕ್ಕಿಂತ ಮುಂಚೆ ನೀವು ತಗೊಂಡು ನೋಡಿ, 10 ವರ್ಷದ ನಾವು ಅದನ್ನು UPA ಸರ್ಕಾರ, ಬೇರೆ ಬೇರೆ ಸರ್ಕಾರ ತಗೊಂಡು ಕೂಡ ಬೇರೆ ಬೇರೆ ಏನು ನೇಮಕಾತಿ ಆಗುವಂಥ ಸಂದರ್ಭದಲ್ಲಿ ಇರ್ಬೋದು, ಬೇರೆ ಬೇರೆ ಪ್ರಶ್ನೆ ಪತ್ರಿಕೆ ಸಂಬಂಧ ಇರ್ಬೋದು, ಸುಮಾರು 72 ಪ್ರಕರಣಗಳಾಗಿದ್ವು. ಅದಾದಮೇಲೆ 2014ರಿಂದ ಈಗ 2026 ತನಕ ಸುಮಾರು 110 ರಿಂದ 150 ಪೇಪರ್ಗಳು ಲೀಕ್ ಆಗಿರೋದು. ಮೋದಿ ಸರ್ಕಾರ ಬಂದ ನಂತರದಲ್ಲಿ ಹೇಳ್ತಿರುವಂಥದ್ದು ನಾನು. ಅದಕ್ಕೇನು ಕ್ರಮ ಆಗಿಲ್ಲ ಅಂತ ಏನಿಲ್ಲ. 2024ರಲ್ಲಿ ಬಿಹಾರ್ನಲ್ಲಿ ನಡೆದಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ ನಂತರದಲ್ಲಿ 45 ಜನರ ಮೇಲೆ ಇದೇ BJPಯ NDA ಸರ್ಕಾರ FIR ಮಾಡಿದೆ. ಏನು ಕ್ರಮ ಆಗಿದೆ? ಕ್ರಮ ಏನೂ ಆಗಿದ್ದಿಲ್ಲ. ಮತ್ತೊಂದೇನಂತ ಹೇಳಿದ್ರೆ, ಇಡೀ ನಮ್ಮ ಪ್ರಪಂಚದಲ್ಲಿ ನೀವು ಆಲಿಸಬೇಕು, ಇಡೀ ನಮ್ಮ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವನ ಹೊಂದಿರುವ ದೇಶದಲ್ಲಿ ನಮ್ಮ ಭಾರತ ವೆರಿ ಫಸ್ಟ್, ಅತಿ ದೊಡ್ಡ ದೇಶ ನಮ್ಮದು, ಪ್ರಜಾಪ್ರಭುತ್ವ ದೇಶ. ಅದ್ರ ಜೊತೆಯಲ್ಲಿ ಯುವ ಶಕ್ತಿಯನ್ನು ಹೊಂದಿರ್ತಕ್ಕಂಥ ದೇಶನೂ ಕೂಡ ಭಾರತನೇ. ಸಂಬಂಧಪಟ್ಟಂತಹ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅನ್ನೋದು ಒಂದೇ ಬೇಡಿಕೆ. ಬೇರೆ ಬೇರೆ ವಿಚಾರಗಳನ್ನು ಹೇಳಿದ್ರು, ಸಾಕಷ್ಟು ಜನ ನಮ್ಮ ಸ್ನೇಹಿತರು ಮಾತಾಡಿದ್ರು, ಪ್ರಸ್ತಾಪ ಮಾಡಿದ್ರು. ಮುಸ್ಲಿಮ್ಸರು ಮಾತಾಡಿದ್ರೆ ಟೆರರಿಸ್ಟ್, ಚಿಂತಕರು ಮಾತಾಡಿದ್ರೆ ನಕ್ಸಲ್ವಾದ, ರೈತರು ಮಾತಾಡಿದ್ರೆ ಏನೋ ಅಕಲಿದಾಳೆ, ಬೇರೆ ಯಾರಾದರೂ ಮಾತಾಡಿದ್ರು ಕೂಡ ದೇಶದ ಪೂರ್ವಕವಾಗೋರು ಯಾರೂ ಇಲ್ಲ ಹೋರಾಟ ಮಾಡೋರು. ರಾಜಕೀಯ ಪಕ್ಷಗಳು ಮುಂದೆ ಮಾತ್ರ ರಾಜಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ದೇಶದಲ್ಲಿ ದೇಶಭಕ್ತರು ಯಾರು? ಈಗ ಒಂದು IT ಸೆಲ್ ಇದೆ. ನಾವು ಒಂದು ಸರ್ಕಾರದಲ್ಲ, ಈಗ ಯಾವುದೇ ಸರ್ಕಾರಗಳು ಮಾಡಿದ್ರು ಕೂಡ ನಾವು ಅದನ್ನು ವಿರೋಧ ಮಾಡೋರೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ರು, ಮೊನ್ನೆ ಎಲ್ಲರೂ ನೀವು ಸ್ಟ್ರೈಕಿಗೆ ಹೊರಟಿದ್ದೀರ, ನಂಗೆ ಅವರಿಂದ ಕಾಂಗ್ರೆಸ್ಸಿನ ಚಿಂತನೆ ಅಂತ ಹೇಳ್ಕೊಂಡು ನಮ್ಗೆ ಯೋಚನೆ ಮಾಡಿ ಹೇಳೋರು. ನಿಮ್ಮವರಲ್ಲೂ ರಾಜ್ಯದಲ್ಲಿ ಶಿಕ್ಷಣ ಸಚಿವರಾಗಿದ್ರು, ಅಲ್ಲಿ ಪೇಪರ್ ಲೀಕ್ ಆಗಿರ್ಲಿಲ್ವಾ ಅಂತೇಳಿ. ಅಲ್ಲೂ ಲೀಕ್ ಆಗಿತ್ತು. ಅದಾದಮೇಲೆ ಸಬ್ ಇನ್ಸ್ಪೆಕ್ಟರ್ಗಳ ನೇಮಕಾತಿ ಆದಾಗಲೂ ಕೂಡ ಅಲ್ಲೂ ಲೀಕ್ ಆಗಿತ್ತು. ಲೀಕ್ ಒಂದು ವಿಚಾರಕ್ಕಾಗಿಲ್ಲ. ನಾವು ಹೇಳಿದ್ರೆ ಲೀಕ್ ಮಾಡಿದವರೇ ಜವಾಬ್ದಾರಿ ಅಂತಲ್ಲ. ಆದರೆ ನೀಟ್ ಓದಂತಹ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತೇಳಿ ಪ್ರತಿಭಟನೆ ಮಾಡುವ ಟೈಮ್ನಲ್ಲಿ ಒಂದು ಅಮಾನವೀಯವಾಗಿ ಏನು ಹೇಳ್ತಾರೆ ಕೇಂದ್ರ ಸರ್ಕಾರ, ಬೇಟಿ ಪಢಾओ ಬೇಟಿ ಬಚಾओ. ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯಕೀಯವಾಗಿ ಅಂತ ನೀಟ್ ಎಕ್ಸಾಮನ್ನು ಬರೆದು ನಮಗೆ ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡಿದ್ರೆ ಪೊಲೀಸರನ್ನ ಬಿಟ್ಟು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೀರಾ, ಅವ್ರ ಗುಪ್ತಾಂಗಗಳಿಗೆ ಲಾಠಿ ತೂರುವಂಥ ದೃಷ್ಟಿಗಳನ್ನ ನೋಡ್ಕೊಂಡ್ರೆ ನಾಚಿಕೆ ಆಗಬೇಕು ನಿಮ್ಮ ಸರ್ಕಾರಕ್ಕೆ. ಒಂದೆರಡು ವಿಚಾರಗಳಲ್ಲ. ಈಗ ಇಡೀ ಈ ಹೋರಾಟ ಎಲ್ಲಿ ತನಕ ಹಬ್ಬಿದೆ ಅಂತ ಹೇಳಿದ್ರೆ, 20 ದಿವಸ ತನಕ ಉಪವಾಸ ಸತ್ಯಾಗ್ರಹ ಸೋನಂ ಮಂಚುಪನ್ನ ಸಿವಿಲ್ ಡ್ರೆಸ್ಸಲ್ಲಿ ಬಂದ್ಕೊಂಡು ಪೊಲೀಸರು ಹೊತ್ತುಕೊಂಡು ಮೆಡಿಕಲ್ಗೆ ಅವರು ಇದನ್ನು ರೆಫರ್ ಮಾಡಿಸ್ತಾರೆ. ಆದರೆ ಅಲ್ಲೂ ಕೂಡ ಅವರು ಮೆಡಿಕಲ್, ಯಾಕಂದರೆ ದೇಶದ ಕಾನೂನು ಪ್ರಕಾರ ಯಾವುದೇ ಕಾರಣಕ್ಕೂ ರೋಗಿ ನನಗೆ ಚಿಕಿತ್ಸೆ ಕೊಡಿ ಅಂತ ಹೇಳಿದ್ರೆ ಕೊಡ್ಲಿಕ್ಕೆ ಅಧಿಕಾರ ಡಾಕ್ಟ್ರಿಗೆ ಇಲ್ಲ. ಅಲ್ಲೂ ಕೂಡ ಅವರನ್ನು ಅವ್ರು ತಗೊಂಡಿಲ್ಲ, ಮೆಡಿಸಿನ್ ತಗೊಂಡಿಲ್ಲ. ಈಗ ನಿನ್ನೆ 25ನೇ ದಿವಸ ಮುಗಿದ ಮೇಲೆ 26ನೇ ದಿವಸಕ್ಕೆ ಬಂದು ಏನು ನಮ್ಮ ದೇಶದಲ್ಲಿರುವಂತಹ JP ನಡ್ಡಾ ಸಚಿವರಾದಂಥವರು ಅವರು ಮನವೊಲಿಸಿ ನಮ್ಮ ಡಿಮ್ಯಾಂಡನ್ನು ಪೂರ್ತಿ ಮಾಡ್ತೀವಿ ಅಂತ ಹೇಳಿ ಅವ್ರು ಹೇಳಿ ಕಳಿಸಿರುವಂಥದ್ದು. ಇಡೀ ದೇಶದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಒಂದಲ್ಲ, ನಿನ್ನೆ ಭಾರಿ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಿನ ನಮ್ಮ ರಾಜ್ಯ ರಾಜಧಾನಿಯಾದಂತಹ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ನಡೀತಾ ಇದೆ, ಬಿಹಾರದ ಪಟ್ನಾದಲ್ಲಿ ನಡೀತಾ ಇದೆ, ಲಡಾಖಲ್ಲಿ ನಡೀತಾ ಇದೆ. ದೇಶದ ವಿವಿಧ ಭಾಗದಲ್ಲಿ ವಿದ್ಯಾರ್ಥಿಗಳನ್ನು ಬೆಂಬಲಿಸುವ ನಿಟ್ಟಿನಲ್ಲಿ, ಅವರಿಗೆ ನೈತಿಕ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಇಡೀ ದೇಶದ ಜನತೆ ಅವ್ರ ಜೊತೆ ಗಟ್ಟಿಯಾಗಿ ನಿಂತು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಜುಲೈ 20ನೇ ತಾರೀಕನ್ನು ಯಾವತ್ತೂ ಮರೆಯೋಂಗಿಲ್ಲ. ಅಲ್ಲಿ ಲಾಠಿ ಚಾರ್ಜ್ ಜುಲೈ 20ನೇ ತಾರೀಕು ಏನಾಗಿದೆ,
ಒಬ್ಬ ಯುವಕ ಸ್ಟೂಡೆಂಟು, ಅವನು ನನ್ನ ಬೆರಳನ್ನು ಫುಲ್ ಅವನಿಗೆ ಪ್ಲಾಸ್ಟರ್ ಆಗಿದೆ ಪೆಟ್ಟು ಬಿದ್ದು, ಅವನು ಇದನ್ನು ತೋರಿಸ್ತಾ ಇದ್ದ ಬೆರಳು ನೋಡಿ, ಇದೇ ಬೆರಳನ್ನು ನಾನು BJPಗೆ ಓಟ್ ಹಾಕಿದ್ದು, ಆದರೆ ಇದೇ ಈ ಕೈಯನ್ನು ಈಗ ತುಂಡು ಮಾಡಿದೆ ಇದೇ ಸರ್ಕಾರ. ನೀವು ಸಮರ್ಥನವಾದ ಅಲ್ಲ ಅದು. ಏನಂತ ಹೇಳಿದ್ರೆ ಕೆಲವು ಟೈಮಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ, ಹಾಗೆ ನೋಡಿ ವಿದ್ಯಾರ್ಥಿಗಳ ಬಗ್ಗೆ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಆಗಿರುವಂಥ ವಿದ್ಯಾರ್ಥಿ ಇರೋದಿಲ್ಲ. ಎಲ್ಲ ಪಕ್ಷದ ಕುಟುಂಬದಲ್ಲಿದ್ದಂತಹ ಮೊನ್ನೆ ಅದನ್ನು ಸಹ ವಿಡಿಯೋ ನಾವು ನೋಡ್ಲಿಕ್ಕೆ ಕಂಡು ಬರ್ತು. ನಾನು BJPಯ ಪ್ರಮುಖ ಕಾರ್ಯಕರ್ತನಿದ್ದೀನಿ, ಆದರೆ ನನ್ನ ಮಗನ ಜೊತೆ ಈ ಥರ ಅನ್ಯಾಯ ಆಗಿದೆ. ಒಬ್ಬ ಮಗ ಹೇಳ್ತಾನೆ, ನಮ್ಮ ಕುಟುಂಬ BJP, ಅದನ್ನ BJP ನನಗೆ ಬಿಟ್ಟು ನನಗೆ ಹೋರಾಟಕ್ಕೆ ನಾನು ಧುಮುಕಿದ್ದೀನಿ. ಇಲ್ಲಿ ನಾವು BJP, ಕಾಂಗ್ರೆಸ್ ಮತ್ತೊಂದು ಇನ್ನೊಂದು ಹೇಳಿಕ್ಕೆ ನಾವು ಈ ಸಂಘಟನೆ ಬಂದಿಲ್ಲ. ನಾವು ಹೇಳ್ತಿರೋದಂತ ಏನಂತ ಹೇಳಿದ್ರೆ, ಈ ಧರ್ಮೇಂದ್ರ ಪ್ರಧಾನ್ ಅವರ ಶಿಕ್ಷಣ ಮಂತ್ರಿ ರಾಜೀನಾಮೆ ಏನು ಹೇಳ್ತಾ ಇದ್ದಾರೆ ಯುವಕರು, ಅದು ಈ ದೇಶದ ಮುಂದಿನ ಭವಿಷ್ಯಕ್ಕಾಗಿ ಅವರು ರಾಜೀನಾಮೆ ಕೊಡಬೇಕು. ಧರ್ಮೇಂದ್ರ ಪ್ರಧಾನ್ ಅವರು 1997 ಪತ್ರಿಕೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂಥ ಸಂದರ್ಭದಲ್ಲಿ ಒಡಿಶಾದಲ್ಲಿ ಸೆಕ್ರೆಟರಿಯೇಟ್ಗೆ ಹೋಗಿ ಸುಮಾರು 1500 ವಿದ್ಯಾರ್ಥಿಗಳ ಜೊತೆ ಪ್ರತಿಭಟನೆ ಮಾಡಿದವರು ಅವರು. ಅಂತ ಪ್ರತಿಭಟನೆ ಮಾಡಿದಂತಹ ವ್ಯಕ್ತಿ ಇವತ್ತು ಸಚಿವರಾಗಿದ್ದಾಗ ಈಗ ಅವರಿಗೆ ಆ ಪ್ರತಿಭಟನೆ ಮಾಡಿದ್ದು ಮರೆತೋಗಿದೆ ಅಂತ ಅನಿಸ್ತದೆ ನಮಗೆ. ಇದೆಲ್ಲವೂ ಸಹ ನಾವು ಗಮನ ಹರಿಸಬೇಕಾಗ್ತದೆ. ಇದು ರಾಜಕಾರಣ ಮಾಡೋ ಬದಲಿಗೆ ಏನು ನಮ್ಮ ದೇಶದಲ್ಲಿ ಇರುವಂಥ ಶಿಕ್ಷಣ ಮಂತ್ರಿಗಳು ತಕ್ಷಣ ರಾಜೀನಾಮೆ ಕೊಡಬೇಕು. ಆದರೆ ಒಂದು ಹೇಳಿದ್ದಾರೆ, ನಿನ್ನೆ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ನಿನ್ನೆ ರಾತ್ರಿ ಮೋಸ್ಟ್ಲಿ ಫೇಸ್ಬುಕ್ ಒಂದು ಕಾಣ್ತದೆ, ಮೀಡಿಯಾದಲ್ಲಿ ನಾನು ನೋಡಿದೆ, ಬಂದು ಹೇಳಿದ್ದಾರೆ, ಇಲ್ಲ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೇವೆ, ಪತ್ರಿಕೆ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ನೀಟಿಂದ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟ ಫಾಸ್ಟ್ ಕೋರ್ಟ್ ಮಾಡ್ತೀವಿ ಅಂತೇಳಿ. ಆದರೆ 2024ರಲ್ಲಿ ಸಹ ಇದೇ ಸರ್ಕಾರದಲ್ಲಿ ಪ್ರಶ್ನೆ ಪತ್ರಿಕೆ ನೀಟಿನ ಸೋರಿಕೆ ಆಗಿದೆ. ಆ ಸೋರಿಕೆ ಆದ 45 ಜನ ಆರೋಪಿಗಳ ಮೇಲೆ ಚಾರ್ಜ್ ಶೀಟ್ ಆಗಿದೆ. ಅವ್ರ ಮೇಲೆ ಏನು ಕ್ರಮ ಆಗಿದೆ ಅಂತೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳೋದು ಸೂಕ್ತ ಈ ದೇಶದ ಜನತೆಗೆ. ಯಾಕಂತ ಹೇಳಿದ್ರೆ ಸೋರಿಕೆ ಆದಮೇಲೆ ಅಧಿಕಾರಿಗಳು 100% ಯಾವುದೇ ಸರ್ಕಾರದವರು ಅವ್ರು ಮಾಡ್ತಾರೆ ಅಂತ ಹೇಳ್ಬೋದು. ಆದರೆ ಒಂದು ಸರ್ಕಾರದ ಮುಖ್ಯಸ್ಥರಾಗಿ ಅದರ ಜವಾಬ್ದಾರಿ ಸಂಪೂರ್ಣವಾಗಿ ಹೊರಬೇಕಾಗ್ತದೆ. ದಯವಿಟ್ಟು ನಾವು ಈ ಸಭೆ ಮುಖಾಂತರ ಆಗ್ರಹ ಪಡಿಸ್ತಾ ಇದ್ದೇವೆ. ಅವರು ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ತಕ್ಷಣದಲ್ಲಿ ವಿದ್ಯಾರ್ಥಿಯ ಭವಿಷ್ಯದ ದೃಷ್ಟಿಕೋನ ಇಟ್ಕೊಂಡು ನೀವು ಅದನ್ನು ರಾಜೀನಾಮೆ ಕೊಡಬೇಕು. ಇಲ್ಲಿ ಈಗ ನಾವು ನೋಡ್ತಾ ಇದ್ದೀವಿ, ಸುಮಾರು ಅದನ್ನು ಹೇಳಿದ 2014ರಿಂದ ಹಿಡಿದು 2026 ತನಕ ಸುಮಾರು 110ರಿಂದ 150 ಪೇಪರ್ಗಳು ಏನು ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಆದ ಕಾರಣದಿಂದಾಗಿ 2,20,00,000 ಉದ್ಯೋಗ ಆರಿಸುವಂತಹ ಅರ್ಹತೆ ಇರುವಂತಹ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಇದು ನಾನು ಹೇಳ್ತಿರುವಂತಹ ಮಾತಲ್ಲ, ಇನ್ನು ಬೇಕಾದ್ರೆ ನೀವು ಅದನ್ನು ಗೂಗಲ್ ಮುಖಾಂತರವಾಗಿ ನೀವು ಅದನ್ನು ಮಾಹಿತಿಯನ್ನು ಕ್ರೋಢೀಕರಿಸ್ಕೊಬಹುದು. ಇಷ್ಟು ದೊಡ್ಡ ಪ್ರಪಂಚದ ದೃಷ್ಟಿಕೋನ ನೋಡಿ, ನೀಟ್ ವಿದ್ಯಾರ್ಥಿಗಳು 22 ಲಕ್ಷ ವಿದ್ಯಾರ್ಥಿಗಳು ಲಾಸ್ಟ್ ಟೈಮ್ ಎಕ್ಸಾಮಿಗೆ ತಯಾರಿ ಮಾಡ್ಕೊಂಡಿದ್ರು. ಈಗ ಮೊನ್ನೆ ಎಕ್ಸಾಮ್ 2 ತಿಂಗಳಲ್ಲಿ ಮಾಡಿದ್ದಾರೆ, ಆದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಅದಕ್ಕೆ ದಯವಿಟ್ಟು ನಾನು ಹೇಳೋದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ನೋಡಿ ಈ ಹೋರಾಟಗಳು ತುಂಬಾ ಉಗ್ರ ರೂಪ ಪಡೆಯೋಕ್ಕಿಂತ ಮುಂಚಿತವಾಗಿ, ಆದರೆ ನಾನು ಬಿಹಾರ್ ಪೊಲೀಸರನ್ನು ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಿಹಾರ್ ಪೊಲೀಸ್, ಡೆಲ್ಲಿ ಪೊಲೀಸರನ್ನು ನಾವು ಖಂಡನೆ ಮಾಡ್ತೇವೆ, ಬಿಹಾರ್ ಪೊಲೀಸ್ನ ನಾವು ಗೌರವಿಸ್ತೇವೆ. ಯಾಕೆ ಗೌರವಿಸ್ತೇವೆ ಅಂತ ಹೇಳಿದ್ರೆ, ಇದು ಹೋರಾಟ ಆದಮೇಲೆ ಬಿಹಾರದಲ್ಲೂ ದೊಡ್ಡ ಹೋರಾಟ ನಡೀತು. ಅದು ಭಾರಿ ಚೆನ್ನಾಗಿ ಏನಂತ ಅಶ್ರುವಾಯು ಯಾರು ಪ್ರಯೋಗ ಮಾಡ್ತಾರೆ, ಅಶಾಂತಿಯನ್ನು ಸೃಷ್ಟಿ ಮಾಡುವಂಥ ವ್ಯಕ್ತಿಗಳನ್ನ ಕಂಟ್ರೋಲಿಗೆ ಬಂದಿದ್ದಾಗ ಅಶ್ರುವಾಯು ಮಾಡುವಂಥ ವಿದ್ಯಾರ್ಥಿಗಳನ್ನ ಹಾಕಿದ ಡೆಲ್ಲಿ ಪೊಲೀಸು. ಅಲ್ಲಿ ಸ್ಟೂಡೆಂಟ್ ಹೋಗಿ ಬಿಹಾರ ನೀಟ್ ಸ್ಟೂಡೆಂಟ್ ಹೇಳ್ತಾನೆ, ನೀವು ಅಶ್ರುವಾಯು ತಂದಿಲ್ವಾ, ಹಾಕಲ್ವಾ ನಮ್ಮ ಮೇಲೆ ಅಂತ ಹೇಳಿ. ಅದಾದ್ಮೇಲೆ ಹಗ್ಗದಲ್ಲಿ ಅವ್ರನ್ನ ಬೇರ್ಪಡಿಸಿ ನೋಡ್ತಾರೆ, ಹಗ್ಗ ಜಗಾಟ ನಡೀತದೆ. ಅದಾದ್ಮೇಲೆ ಬ್ಯಾಲಿ ಕಾರ್ಡ್ಗಳು ಹಾಕಿದ್ದನ್ನ ಅವ್ರು ಏನು ಟ್ಯಾಲಿ ಮಾಡಿ ಅವರು ಸ್ಟೂಡೆಂಟ್ ಅವ್ರು ಹೊತ್ಕೊಂಡು ಹೋಗಿಬಿಡ್ತಾರೆ, ಗೇಟ್ಗಳನ್ನು ತುಂಡು ಮಾಡಿ ಅವ್ರ ಜೊತೆ ಸೇರ್ಕೊಂಡ್ಬಿಡ್ತಾರೆ. ಕೊನೆಗೆ ಲಾಠಿ ಚಾರ್ಜ್ ಯಾಕೆ ಮಾಡಲಿಲ್ಲ ಅಂತ ಸರ್ಕಾರ ಡೈರೆಕ್ಷನ್ಸ್ ಕೊಟ್ಟಾಗ ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಪ್ರಾರಂಭ ಆಗ್ತಿದ್ದಂಗೆ ಅವರು ನಮ್ಮ ದೇಶದ ಏನೇನು ನಮ್ಮ ರಾಷ್ಟ್ರಗೀತೆಯನ್ನು ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ಟೂಡೆಂಟ್. ಪೊಲೀಸ್ನವ್ರು ಲಾಠಿ ಬಿಟ್ಟರು ಕರೆಕ್ಟಾಗಿ ನಿಂತ್ಕೊಂಡ್ಬಿಟ್ರು ಸೈಲೆಂಟಾಗಿ. ಈ ಹೋರಾಟಗಳು ಕೂಡ ಬಿಹಾರದಲ್ಲಿ ನಡೆದಿರುವಂಥದ್ದು. ದಯವಿಟ್ಟು ಇಡೀ ನಮ್ಮ ತೀರ್ಥಹಳ್ಳಿ ಜನತೆ ಕೂಡ, ನಮ್ಮ ದೇಶದಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಯಾರಿಗೆ ಅನ್ಯಾಯ ಆಗಿದೆ ಅವ್ರ ಪರವಾಗಿ ನಾವು ಇರ್ತೀವಿ. ಮತ್ತು ನಾನು BJP ITS ಆಗಲಿ ಬೇರೆಯವ್ರನ್ನ ಹೇಳಿಕ್ಕೆ ಬಯಸ್ತೇನೆ, ರಾಜಕಾರಣ ಮಾಡಲಿಕ್ಕೆ 100 ರಾಜಕಾರಣ ಮಾಡಿ, 100 ವಿಚಾರದಲ್ಲಿ ರಾಜಕಾರಣ ಮಾಡಿ, ಆದರೆ ದೇಶದಲ್ಲಿರುವಂತಹ ವಿದ್ಯಾರ್ಥಿಗಳ ಮೇಲೆ ರಾಜಕಾರಣ ನೀವು ಮಾಡಬಾರ್ದು. ಇಂಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.